ಉದ್ಘಾಟನೆ ಮಾಡಿಕೊಂಡವರು ಸಿದ್ದರಾಮಯ್ಯ ಅವರು. ಅದು ಹಳೇದಾಗಿದೆ, ಹೊಸದಾಗಿ ಕಟ್ಟಬೇಕು ಅಂತೇಳಿ 108 ಅಡಿ ಕಟ್ಕೊಂಡು ಊರಿನವರು. ಅಲ್ಲಿ ಗ್ರಾಮ ಯಾತ್ರೆ ಶುರುವಾಯಿತು. ನಿಮ್ಮ MLAನ ಇನ್ವಿಟೇಷನ್ ಅಲ್ಲಿ ಹಾಕಿಸ್ಲಿಲ್ಲ. ಉದ್ಘಾಟನೆಗೆ ನಿಮ್ಮ MLAನ ಕರೀಲಿಲ್ಲ ಅಂತ ಹೇಳಿ ಆಗ ನೀವು ಶುರು ಮಾಡಿದ್ರಿ ಇವೆಲ್ಲ ದಾಖಲೆಗಳು ಯಾವ್ಯಾವ ಕೇಳಿ ಅರ್ಜಿ ಕೊಡ್ಸಕ್ಕೆ ಸರ್ಕಾರಕ್ಕೆ ಆದೇಶ ಮಾಡ್ಕೊಂಡ್ರಿ. ಜಿಲ್ಲಾ ಉಸ್ತುವಾರಿ ಸಚಿವರೇ ಏನಪ್ಪ ಏನು ವಿನಯ ಇವತ್ತು ನೋಡ್ತಾ ಇದ್ದೆ ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ. ನಿಮಗೆ ಎಂತ ವಿನಯ, ನಿಮ್ಮಿಂದ ಕಲಿಬೇಕಾಗಿದೆ. ಕುಮಾರಸ್ವಾಮಿ ಅವರು 8 ಜನ ಲೋಕಸಭೆಗೆ ಆಯ್ಕೆ ಮಾಡಿದ್ರು, ಮಂಡ್ಯ ಜಿಲ್ಲೆ ಜನ. ಆ ಕುಟುಂಬಕ್ಕೆ ಶಕ್ತಿ ತುಂಬಿದರು, ಹಾಸನ ಜನ ಶಕ್ತಿ ಕೊಡದೇ ಇದ್ದಾಗಲೂ 3 ಜನ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡಿದ್ರು. ಮುಖ್ಯಮಂತ್ರಿ ಆಗಲಿಕ್ಕೆ ಮಂಡ್ಯ ಜಿಲ್ಲೆಯ ಜನ ಕಾರಣ ಕೊಡ್ತು. ಏನ್ ಕೊಟ್ಟಿದ್ದೀಯ? 200 ಜನ. ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನನ್ನ ರೈತ ಬಂಧುಗಳು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾಗ ಉಸ್ತುವಾರಿ ಸಚಿವರೇ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ನಿಮ್ಮ ಪಾಕೆಟ್ನಿಂದ ದುಡ್ಡು ತೆಗಿಲಿಲ್ಲ ನೀವು ರೈತರಿಗೆ. ಆ 200 ಜನ ರೈತ ಕುಟುಂಬಗಳನ್ನು ಭೇಟಿ ಮಾಡಿ ಆ 200 ಕುಟುಂಬಕ್ಕೂ ಪರಿಹಾರ ಕೊಟ್ಟಂತವನಿದ್ರೆ ಈ ಕುಮಾರಸ್ವಾಮಿ ಬಂದು ಕೊಟ್ಟಿದ್ದಾರೆ. ಸ್ವಂತ ದುಡಿಮೆ ಹಣ, ಯಾವ್ದು ಟ್ರಾನ್ಸ್ಫರ್ ದುಡ್ಡು ಹೊಡೆದಿದ್ದಲ್ಲ, ಕೊಟ್ಟು ಬಂದಿದ್ದೇನೆ ಆ ಜನಕ್ಕೆ, ರೈತರಿಗೆ. ಏನ್ ಕಾರ್ಯಕ್ರಮ ಕೊಟ್ಟೆ? 2ನೇ ಬಾರಿ ಮುಖ್ಯಮಂತ್ರಿಯಾಗಿ ತೆಗಿರಿ ನಿಮ್ ಕಳ್ತಾನ. ಬಜೆಟ್ ಅಲ್ಲಿ ಏನೇನು ಇಟ್ಟಿದ್ದೆ? ಕಾವೇರಿ ಏನೇನು ತೀರ್ಮಾನ ಕೊಟ್ಟಿದ್ದೆ? ಇಲ್ವಾ ಕಳ್ತಾನ ನಿಮ್ ಸರ್ಕಾರದಲ್ಲಿ? ನಿಮ್ಮಿಂದ ಎಸ್ಕೋಬೇಕು ಮಂಡ್ಯ ಜಿಲ್ಲೆ ಜನರ ಅಭಿವೃದ್ಧಿ ಬಗ್ಗೆ.